ಕಥೆಯನ್ನ ಏನು ಅಂತಂದ್ರೆ ಧ್ರುವ ಪದವಿಯನ್ನ ಬೇಡಿ ಪಶ್ಚಾತ್ತಾಪ ಪಡ್ತಾರಂತೆ. ಧ್ರುವರ ಪದವಿಯನ್ನ ಬೇಡಿ ಅಯ್ಯೋ ದೇವ್ರೆ, ನಾನು ಯಾವುದು ಬೇಡ ಅಂತ ತಪಸ್ ಮಾಡಿದೆ, ಈ ಮತ್ತೆ ತಿರ್ಗಾ ಇದ್ರೊಳಗೆ ನಾನು ಬಿದ್ನಲ್ಲ ಅಂತ ಹೀಗೆ ಪಶ್ಚಾತ್ತಾಪ ಪಡ್ತಾರೆ ಅಂತ ವೃತ್ತಾಂತ ಭಾಗವತದಲ್ಲಿದೆ. ಆದರೆ ಇದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ನಾವೇನ್ ಮಾಡ್ತೀವಿ, ಕತೆ ನೋಡುವಾಗ ನೀವು ಯಾರು ಬೇಕಾದ್ರೂ ಕತೆ ಹೇಳುವಾಗ ನೋಡಿ ಏನಂತ, ಧ್ರುವರಾಜರು ಆಮೇಲೆ 36,000 ವರ್ಷ ರಾಜ್ಯಭಾರ ಮಾಡಬೇಕು ಅಂತ ಹೇಳಿದ್ಮೇಲೆ ಆಯ್ತು ಅಂತಂದ್ರು. ಆಮೇಲೆ ಪರಮಾತ್ಮ ಹೋದ್ಮೇಲೆ ಅಯ್ಯೋ ದೇವರೇ, ನಾನು ಯಾಕೆ ಮತ್ತೆ ತಿರ್ಗಾ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲ, ಇದರಿಂದ ಬಿಡುಗಡೆ ಹೊಂದಬೇಕು ಅಂತ ದೇವರನ್ನ ಕುರಿತು ತಪಸ್ ಮಾಡಿದೆ. ದೇವರ ಪ್ರತ್ಯಕ್ಷನಾಗಿ ಬಂದ್ರೂ ಕೂಡ ಈ ಸಂಸಾರ ಬಂಧನ ಬೇಡ ಸ್ವಾಮಿ, ಇದನ್ನು ಬಿಡಿಸು ಅಂತ ನನ್ನ ಬಾಯಿಂದ ಕೇಳಲಿಕ್ಕೆ ಆಗ್ಲಿಲ್ಲಲ್ಲ, ಎಂತ ದಡ್ಡ ನಾನು ಅಂತ ಪಶ್ಚಾತ್ತಾಪ ಪಟ್ರು ಅಂತ ಭಾಗವತದಲ್ಲಿದೆ. ಆದರೆ ಹೀಗೆ ಅರ್ಥ ಮಾಡ್ಕೊಂಡ್ರೆ ನಾವು ದಡ್ಡರಾಗ್ತೀವಿ. ಅದನ್ನ ಸಾರೋದ್ಧಾರಕಾರ ಹೇಳ್ತಾರೆ, ಅವರ ಅದಕ್ಕೋಸ್ಕರವಾಗಿ ಅಲ್ಲ. ಮತ್ತೆ ಏನು ಅಂದ್ರೆ ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಈ ಪದವಿ ಅಧಿಕಾರ ಇದ್ದವರು ಅಂದ್ರೆ ನೋಡಿ, ಈ ಧ್ರುವರಾಜರಿಗೆ ತಾನು 36,000 ವರ್ಷ ರಾಜ್ಯಭಾರ ಮಾಡಬೇಕೆಂಬ ಪ್ರಾರಬ್ಧ ಕರ್ಮ ಇತ್ತಂತೆ. ಅದನ್ನ ಕೇಳಿಯೇ ಪಡಿಬೇಕಂತೆ. ಎಷ್ಟು ಸೂಕ್ಷ್ಮ ನೋಡಿ. ಯಾಕೆ ನೋಡಿ, ಇಲ್ಲಿಲ್ಲ ಉತ್ತರ, ವಿಷ್ಣು ಪುರಾಣದಲ್ಲಿ ಇದೆ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಧ್ರುವರಾಜರು ಹೋದ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನ ಮಗ. ಆ ಬ್ರಾಹ್ಮಣನ ಮಗನಾಗಿದ್ದಾಗ ಒಬ್ಬ ರಾಜಕುಮಾರನ ಸ್ನೇಹ ಬೆಳೀತದೆ. ಅವನ ಜೊತೆಗೆ 36,000 ವರ್ಷ ಇರ್ತಾರೆ. ಆಗ ಒಂದು ದಿನ ಈ ಬ್ರಾಹ್ಮಣನ ಮಗ ಸತ್ತೋಗ್ತಾರೆ. ಆಗ ರಾಜಕುಮಾರ ಹೇಳ್ತಾನೆ, 36,000 ವರ್ಷ ನನ್ನ ಜೊತೆಗೆ ಆನಂದದಿಂದ ಇದ್ದಿ, ಈಗ ನನ್ನನ್ನು ಬಿಟ್ಟು ಹೋಗ್ತೀಯಾ, ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ನಿಂಗೆ ಮನಸ್ಸಾಯಿತಾ ಅಂತ. ಆಗ ಅವನು ಹೇಳ್ತಾನೆ, ಬ್ರಾಹ್ಮಣನ ಮಗ, ನೋಡಪ್ಪ, ಇಡೀ ಜೀವನದಲ್ಲಿ ನಿನ್ನ ಜೊತೆಗೆ ಬದುಕಿದ್ನಲ್ಲ 36,000 ವರ್ಷ, ಬದುಕಿದ್ರೆ ಹೀಗ್ ಬದುಕ್ಬೇಕು ಅಂತ ಹೇಳಿ ಸತ್ತೋಗ್ಬಿಟ್ನಂತೆ. ಆ ನೋಡಿ, ಅಲ್ಲೆಲ್ಲ ಮುಗಿದೋಗಿತ್ತು, ಇನ್ನೊಂದು ಚೂರಿತ್ತು, ಬದುಕಿದ್ರೆ ನಿನ್ ಜೊತೆಗೆ ಬದುಕಿದ್ನಲ್ಲ 36,000 ವರ್ಷ, ಆ ರೀತಿಯಾಗಿ ರಾಜಭೋಗದಿಂದ ಬದುಕಬೇಕು ಅಂತ ಹೇಳಿ ಸತ್ತೋಗ್ಬಿಟ್ಟು. ಹಾಗಾಗಿ ಒಂದು ಪ್ರಾರಬ್ಧ ಕರ್ಮ ಉಳಿದಿದೆಯಪ್ಪ, ಅದನ್ನು ಭೋಗಿಸ್ಲೇಬೇಕು. ಇದೆಲ್ಲ ಗೊತ್ತಿತ್ತು ಧ್ರುವರಾಜರಿಗೆ. ಅದಕ್ಕೇನು ಮಾಡಿದ್ರು, ಆ 36,000 ವರ್ಷ ಕೇಳಿ ಪಡೆದ್ರಂತೆ. 36,000 ವರ್ಷ ರಾಜ್ಯಭಾರ ಎಲ್ಲ ನಿನ್ನ ಇದನ್ನು ಬೇಡ ಅಂತಂದ್ರೆ ಮತ್ತೆ ಯಾಕೆ ಕೇಳಿದ್ರು? ಆಗ ಅವರು ಕೇಳಿದ್ದೇನು ಗೊತ್ತಾ, ಆ ಪ್ರಾರಬ್ಧ ಕರ್ಮ ಭೋಗಿಸಿದ್ರೆ ಮಾತ್ರ ನೀನ್ ನಿನ್ನ ಹತ್ರ ಕರ್ಕೊಂತೀಯ, ನಿನ್ನ ಲೋಕವನ್ನು ಕೊಡ್ತೀಯ. ಆದರೆ ಆ 36,000 ವರ್ಷದಲ್ಲಿ ನಾನೆಲ್ಲ ದಾರಿ ತಪ್ಪಿ ಬಿಟ್ರೆ, ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ. ಈ 36,000 ವರ್ಷ ಪ್ರಾರಬ್ಧ ಕರ್ಮ ಭೋಗದ ಸಂದರ್ಭದಲ್ಲಿ ನನ್ನ ಮನಸ್ಸು ಯಾವತ್ತೂ ದಾರಿ ತಪ್ಪಬಾರದು, ಅಂತ ರೀತಿಯಲ್ಲಿ ಅನುಗ್ರಹ ಮಾಡು ಅಂತ ಧ್ರುವರಾಜರು ಕೇಳಿದ್ರು. ಆದ್ದರಿಂದ ಭಗವಂತ ತಥಾಸ್ತು ಅಂತಂದ, ಅದರಂತೆ ನಡ್ಕೊಂಡ. ಇಷ್ಟೆಲ್ಲ ನಿಮಗೆಲ್ಲೂ ಸಿಗಲ್ಲ. ಇವರು ಈ ರೀತಿಯಾಗಿ ಬಿಡುತ್ತಾರೆ. ಹೀಗೆ ನಮಗೆ ಅನೇಕ ಜ್ಞಾನಗಳನ್ನ ನೀಡುವಂತಹದ್ದು. ಮತ್ತೆ ಇನ್ನೊಂದೇನು ಅಂದ್ರೆ, ಇದರೊಳಗೆ ಪುರಾಣಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತನ್ನೋದು ಅಲ್ಲ. 18,000 ಗ್ರಂಥಾತ್ಮಕವಾದಂತಹದ್ರಲ್ಲಿ 365 ಮಾತ್ರ ಆರಿಸಿದ್ದಾರೆ, ತಪ್ಪಿಲ್ಲ. ಅದರೊಳಗೆ ಎಲ್ಲದಕ್ಕೂ ವ್ಯಾಖ್ಯಾನ ಹೇಗೆ ಮಾಡಬೇಕು ಅಂತನ್ನೋ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೊಂದು ಹೇಳ್ತೇನೆ ನೋಡಿ, ಕರ್ಮ ಸಮರ್ಪಣಾ ಭಾಗ ಅಂತ ಒಂದಿದೆ. ಹೇಗೆ ಕರ್ಮ ಸಮರ್ಪಣೆ ಮಾಡಬೇಕು ಅಂತ ಪ್ರಸಂಗ ಬಂತು, ಆದ್ದರಿಂದ ಹೇಳ್ತೇನೆ ನೋಡಿ. ಯಾರು ಭಾಗವತವನ್ನ ಅರ್ಥ ಮಾಡ್ಕೊಂಡಿಲ್ಲ, ಭಾಗವತ ಶ್ಲೋಕ ಓದಿದ್ರೆ ನಿಮ್ಗೆ ಅರ್ಥವೇ ಆಗಲ್ಲ. ಅರ್ಥ ಆಗೋಲ್ಲ ಅಂತ ಅನ್ನೋದಕ್ಕೆ ಇವತ್ತು ಸಮಾಜದಲ್ಲಿ ಎಲ್ಲರೂ ಹೇಳ್ಕೊಳ್ತಾ ಇರೋದೇ ಸಾಕ್ಷಿ. ಹೇಗೆ, ಈಗ ಎಲ್ಲ ಮುಗಿದ ಮೇಲೆ ನೋಡಿ, ನಿತ್ಯದಲ್ಲೂ ಉಪಯೋಗ ಬೀಳುತ್ತೆ. ಆದ್ದರಿಂದ ನಿಮಗೆ ಈ ಸಂದರ್ಭದಲ್ಲಿ ಅದನ್ನು ತಗೊಂಡು ಹೇಳ್ತಾ ಇದ್ದೀನಿ. ಏನು ಅಂದ್ರೆ, ಪ್ರತಿನಿತ್ಯದಲ್ಲೂ ಕೂಡ ಯಾವುದೇ ಕರ್ಮವನ್ನ ಮಾಡಿದ್ಮೇಲೆ ದೇವರಿಗೆ ಅದನ್ನು ಸಮರ್ಪಣೆ ಮಾಡ್ತೇವಲ್ವಾ? ಮಾಡ್ತೇವೆ. ಏನಂತ ಸಮರ್ಪಣೆ ಮಾಡ್ತೀರಿ? ಪ್ರತಿ ಒಬ್ಬರು ಸಮರ್ಪಣೆ ಮಾಡುವಂಥದ್ದು ಕಾಯೇನ ವಾಚ ಮನಸೇಂದ್ರಿಯ ಇರುವ ಇದು ಎಲ್ಲಿ ಬರ್ತದೆ ಗೊತ್ತಾ? ಭಾಗವತ 11ನೇ ಸ್ಕಂದದಲ್ಲಿ 9 ಜನ ಅವಧೂತರಲ್ಲಿ ಮೊದಲನೇವರಾಗಿರತಕ್ಕಂಥ ಹರಿ ಅವರು ನಿಮಿರಾಜ ಕೇಳಿದ ಪ್ರಶ್ನೆಗೆ, ನಾವು ಮಾಡಿದ ಕರ್ಮಗಳು ಭಗವಂತ ಸ್ವೀಕರಿಸಬೇಕಾದರೆ
ಯಾವ ರೀತಿಯಾಗಿ ಅರ್ಪಣೆ ಮಾಡಿದ್ರೆ ಆ ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನ ದಯಮಾಡಿ ಹೇಳ್ರಿ ಅಂತ ನಿಮಿರಾಜ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅವರು ಕೊಡುವ ಉತ್ತರ ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ. ಹಾಗಾದ್ರೆ ನಾವು ಮಾಡಿದ ಕರ್ಮ ದೇವರಿಗೆ ಸಲ್ಲುತ್ತಾ? ಪ್ರಶ್ನೆ. ಸಲ್ಲುತ್ತೆ ಅಂದ್ರೆ ಸಲ್ಲುತ್ತೆ, ಇಲ್ಲ ಅಂದ್ರೆ ಇಲ್ಲ. ಯಾಕೆ? ನಾವು ಹೇಳುವ ಶ್ಲೋಕ, ನಾನು ಇವತ್ತು ಸುಮಾರು ಕಡೆ ನಾನು ಕೇಳಿದ್ದನ್ನ ನಿಮ್ಮ ಮುಂದೆ ಹೇಳ್ತೇನೆ. ಕೆಲವರು ಸರಿ ಹೇಳ್ಬಹುದು, ಕೆಲವರು ತಪ್ಪಾಗಿಯೂ ಹೇಳ್ಬಹುದು. ತಪ್ಪಾಗಿ ಹೇಳಿದ್ರೆ ತಿದ್ದುಪಡಿ ಮಾಡ್ಕೊಳ್ಳಿ, ಸರಿಯಾಗಿ ಹೇಳಿದ್ರೆ ಕಂಟಿನ್ಯೂ ಮಾಡಿ, ಅಷ್ಟೇ ವ್ಯತ್ಯಾಸ. ಯಾರ ಮೇಲೂ ದೂಷಣೆ ಅಲ್ಲ. ನಾನು ಕಂಡದ್ದನ್ನು ನಾನು ಹೇಳಿದ್ದು. ಎಲ್ಲ ಕಡೆ ಏನು ಹೇಳ್ತಾರೆ ಗೊತ್ತಾ? ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮಿ ನಾರಾಯಣಾಯೇತಿ ಸಮರ್ಪಯಾಮಿ. ಇದು ಎಲ್ಲರೂ ಹೇಳೋದು. ಇದು ತಪ್ಪು. ತಪ್ಪು ಅಂತ ಹೇಗೆ ಹೇಳ್ತೀರಿ ಅಂದರೆ, ಈ ಭಾಗವತಕ್ಕೆ ಅಂದ್ರೆ ನೋಡಿ, ನಾನು ಒಂದನ್ನ ಇಟ್ಟುಕೊಂಡು ನಿಮ್ಗೆ ಹೇಳ್ತಾ ಇಲ್ಲ. ಇದಕ್ಕೆ ಈ ಏಕಾದಶ ಸ್ಕಂದಕ್ಕೆ ನಮ್ಮ ರಾಯರ ಗುರುಗಳಾಗಿರತಕ್ಕಂತಹ ಸುಧೀಂದ್ರ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಆ ಸುಧೀಂದ್ರ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಈ ಅರ್ಥ ಬರೀತಾರೆ. ಏನು ಅಂದ್ರೆ, ನೀವು ಹೇಳೋದೆಲ್ಲ ಸರಿ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ, ಅಲ್ಲಿ ತನಕ ಕರೆಕ್ಟ್. ಆ ಪ್ರಕೃತಿ ಸ್ವಭಾವಾತ್ ಅಂತಿರಲ್ಲ, ಅದು ತಪ್ಪು. ಮತ್ತೆ ಏನ್ ಅನ್ಬೇಕು? ಶ್ರೀಮದ್ ಆಚಾರ್ಯರು ಬರೆದದ್ದು, ಸುಧೀಂದ್ರ ತೀರ್ಥರು ಇದಕ್ಕೆ ವ್ಯಾಖ್ಯಾನವನ್ನು ಬರ್ತಾ ಹೇಳ್ತಾರೆ, ಅನುಸೃತ ಸ್ವಭಾವಂ, ಪ್ರಕೃತಿ ಸ್ವಭಾವಂ ಅಲ್ಲ, ಅನುಸೃತ ಸ್ವಭಾವಂ ಅನ್ನಬೇಕು. ಕರ್ಮ ಸಮರ್ಪಣೆ ಮಾಡಬೇಕಾದ್ರೆ ಯಾಕೆ ಅನ್ನೋದನ್ನ ಹೇಳ್ತೀನಿ. ಆಮೇಲೆ ಕರೋಮಿ ಯದ್ಯತ್ ಅಲ್ಲ, ಕರೋಮಿ ಯದ್ಯತ್ ಅಲ್ಲ, ಮತ್ತೇನನ್ಬೇಕು? ಕರೋತಿ ಯದ್ಯತ್ ಸಕಲಂ ಪರಸ್ಮಿ ನಾರಾಯಣಾಯೇತಿ ಸಮರ್ಪಯಾಮಿ ಅಲ್ಲ, ಸಮರ್ಪಯೇತತ್. ಈ ಮೂರಲ್ಲಿ ನಾವು ತಿದ್ದುಪಡಿ ಮಾಡ್ಕೋಬೇಕು. ಆಗ ಪ್ರಶ್ನೆ ಬಂತು, ಹಾಗಾದ್ರೆ ಎಲ್ಲಾ ಕಡೆ ಇದು ಪ್ರಸಿದ್ಧಿ ಹೇಗೆ ಬಂತು? ಪ್ರಕೃತಿ ಸ್ವಭಾವ ಅಂತಲೇ ಎಲ್ಲಾ ಕಡೆ ಇದೆ, ಪುಸ್ತಕದಲ್ಲೂ ಹಾಗೆ ಮುದ್ರಣ ಆಗಿದೆ. ಎಲ್ಲಿಂದ ಬಂತು? ಕಾರಣ ಗೊತ್ತಿಲ್ಲ, ಆದರೆ ಒಂದಿರಬಹುದು. ಏನು? ಈ ವಿಷ್ಣು ಸಹಸ್ರನಾಮದಲ್ಲಿ ಈ ಸುಬ್ಬಲಕ್ಷ್ಮಿ ಮಾಡಿದ ರೆಕಾರ್ಡ್ ಕ್ಯಾಸೆಟ್ ಬಂತು. ಅದನ್ನು ಹಾಕಿ 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 ಅದರೊಳಗೆ ಅವರು ಯಾರು ಹೇಳ್ಕೊಟ್ರು ಅವಳು ಹಾಗೆ ಹೇಳಿದ್ಲು. ಏನಂತ? ಪ್ರಕೃತೆ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪ, ಹೀಗೆ ಬರೆದಿದ್ದಾರೆ. ಇದು ತಪ್ಪು. ಯಾಕೆ ತಪ್ಪು? ಈಗ ಹೇಳ್ತೇನೆ ನೋಡಿ. ನಾನು ಯಾವ ಯಾವ ರೀತಿಯಲ್ಲಿ ಕರ್ಮವನ್ನ ಮಾಡಿದೆ ಅಂತ ಹೇಳುವಾಗ ಪದಚ್ಛೇದ ಮಾಡ್ತಾರೆ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ್ಯ ಆತ್ಮನಾವ, 6 ಬಗೆಗಳನ್ನು ಹೇಳಿದ್ದಾರೆ. ಅದರಲ್ಲಿ ಬೇರೆ ಬೇರೆ ರೀತಿ ಇದೆ, ಅದನ್ನ ಮತ್ತೆ ದೊಡ್ಡದು ವಿಷಯ, ಅಷ್ಟಂತ ಇಟ್ಕೊಳ್ಳೋಣ. ಇದರಿಂದ ಮಾಡಿದ ಕರ್ಮಗಳು ಹೇಗೆ ಮಾಡಿದೆ? ಈ 6ರ ದ್ವಾರ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ್ಯ ಆತ್ಮನಾವ ಮನಸ, ಎಲ್ಲದನ್ನು ಮಾಡಿದೆ. ಹೇಗೆ ಮಾಡಿದೆ? ಯಾಕೆ ಮಾಡಿದೆ ಅಂದ್ರೆ ಅಲ್ಲಿ ಹೇಳ್ತಾರೆ ಪ್ರಕೃತಿ ಸ್ವಭಾವಂ ಅಂದ್ರು. ಪ್ರಕೃತಿ ಸ್ವಭಾವಂ ಅಂದ್ರೇನು? ಪ್ರಕೃತಿಗನುಗುಣವಾಗಿ ಮಾಡಿದೆ. ಪ್ರಕೃತಿಗನುಗುಣವಾಗಿ ಮಾಡಿದೆ ಅಂದ್ರೇನು? ಆ ದೇಶ ಆ ಕಾಲಕ್ಕೆ ಏನು ಸಿಕ್ತೋ ಅದರಂತೆ ಮಾಡಿದೆ. ಈ ಅರ್ಥ ಸರಿ ಆಗಬೇಕಾದ್ರೆ ಈಗ ನಾನು ಅದೇ ಪ್ರಕೃತಿಗನುಗುಣವಾಗಿ ಕೆಟ್ಟ ಕೆಲಸ ಮಾಡಿದೆ, ಅದೇ ಕಾಲಕ್ಕೇನೆ ಅದೇ ಪ್ರಕೃತಿಗನುಗುಣವಾಗಿ ಅವ ಒಳ್ಳೆ ಕೆಲಸ ಮಾಡಿದ. ಈ ವ್ಯತ್ಯಾಸ ಯಾಕೆ ಬಂತು? ನೀವು ಪ್ರಕೃತಿಗನುಗುಣವಾಗಿ ಈ ಕೆಲಸವನ್ನ ಮಾಡಿದೆ ಅಂತ ದೇವರಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ ಅವನು ಯಾಕೆ ಒಳ್ಳೆ ಕೆಲಸ ಮಾಡಿದ, ಇವ ಯಾಕೆ ಕೆಟ್ಟ ಕೆಲಸ ಮಾಡಿದ? ಈ ವ್ಯತ್ಯಾಸ ಯಾಕೆ ಬಂತು? ಉತ್ತರ ಸಿಗಲ್ಲ. ಹಾಗಾದ್ರೆ ನಮ್ಮ ಶ್ರೀಮದ್ ಆಚಾರ್ಯರು ಹೇಳಿದ ಕ್ರಮವನ್ನ ಅನುಷ್ಠಾನ ಮಾಡಿದ್ರೆ ಯಾವುದು? ಅನುಸೃತ ಸ್ವಭಾವಂ ಅಂತ. ಅಂದ್ರೇನು? ಇವ ಯಾಕೆ ಕೆಟ್ಟ ಕೆಲಸ ಮಾಡಿದ, ಅವ ಯಾಕೆ ಒಳ್ಳೆ ಕೆಲಸ ಮಾಡಿದ? ಅವರವರ ಸ್ವಭಾವಕ್ಕನುಗುಣವಾಗಿ. ಈಗ ನೋಡಿ, ನಾವು ಮಾಡಿದ ಕರ್ಮದ ವ್ಯತ್ಯಾಸ ಯಾಕೆ ಬಂತು? ನಮ್ಮ ಸ್ವಭಾವ. ಅದನ್ನೇ ಹೇಳ್ತಾರೆ ಅನುಸೃತ ಸ್ವಭಾವಂ, ಹೊರತು ಪ್ರಕೃತಿ ಸ್ವಭಾವಂ ಅನ್ನಬಾರದು. ಅನುಸೃತ ನಮ್ಮ ಸ್ವಭಾವಕ್ಕನುಗುಣವಾಗಿ ನಾನು ಒಳ್ಳೆ ಕೆಲಸ ಮಾಡಿರುವುದು, ಕೆಟ್ಟ ಕೆಲಸ ಮಾಡಿರುವುದು ಅಲ್ವಾ? ಈಗ ಒಂದು ಶಬ್ದದ ಅರ್ಥ ಯಾಕೆ ಅದು ಪ್ರಕೃತಿ ಅನ್ನಬಾರದು, ಅನುಸೃತ ಅಂತ ಯಾಕೆ ಅನ್ಬೇಕು ಅಂತ ಹೇಳಿದೆ. ಇನ್ನು ಮುಂದೆ ಹೋದ್ರೆ ಕರೋಮಿ ಯದ್ಯತ್, ಇದು ತಪ್ಪು. ಯಾಕೆ ತಪ್ಪು ಅಂತಂದ್ರೆ, ಈಗ ನಾನು ಏನೇ ಕರ್ಮವನ್ನ ಮಾಡಬೇಕಾದ್ರೆ ನೀವು ಏನಂತ ಹೇಳಿ ಮಾಡ್ತೀರಿ?
ಶ್ಲೋಕ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ. ಬಿಡಿ, ನಾಹಂಕರ್ತ ಹರಿ, ಈ ನನ್ನ ಒಳಗಿದ್ದುಕೊಂಡು ನಾನು ಮಾಡಿದ್ನ? ಇಲ್ಲ. ಮತ್ತೆ ಯಾರು ಮಾಡಿದ್ರು? ಭಗವಂತನೇ ಮಾಡಿಸ್ತಾನೆ ಅನ್ನುವ ಕಲ್ಪನೆ ಇರ್ಬೇಕಲ್ವಾ? ಮಾಡುವಾಗೆಲ್ಲ ಈ ಕಲ್ಪನೆ ಇದ್ದು ಅರ್ಪಣೆ ಮಾಡುವಾಗ ಕಲ್ಪನೆ ಇಲ್ಲದೆ ಹೋದ್ರೆ ಹಾಗಾದ್ರೆ ಏನನ್ಬೇಕು? ಕರೋಮಿ ಯದ್ಯತ್ ಅಂದ್ರೆ ಏನು? ನಾನು ಮಾಡಿದೆ. ಸಂಸ್ಕೃತದಲ್ಲಿ ಕರೋಮಿ ಅಂದ್ರೆ ಮಾಡಿದೆ, ನಾನು ಮಾಡಿದೆ ಅಂತ ಬಂತಲ್ಲ. ನಾಹಂಕರ್ತ ಅಂತ ಹೇಳಿ ಹರಿಕರ್ತ ಅಂತ ಹೇಳಿ ಕರೋಮಿ ಯದ್ಯತ್ ಅಂತಂದ್ರೆ ಅರ್ಥ ಏನು ಉಳಿಯಿತು? ವಿರುದ್ಧ ಅರ್ಥ. ಮತ್ತೇನು ಬೇಕು? ಕರೋತಿ ಯದ್ಯ. ಕರೋತಿ ಅಂದ್ರೆ ಮಾಡುತ್ತಾನೆ. ಯಾರು? ನನ್ನ ಒಳಗಿದ್ದುಕೊಂಡು ಹರಿಕರ್ತ ಕರೋತಿ, ಹರಿರೇವ ಕರೋತಿ. ಈ ಅರ್ಥ ಬರಬೇಕು ಅಂದ್ರೆ ಕರೋಮಿ ಯದ್ಯತ್ ಅಂದ್ರೆ ಬರೋಲ್ಲ, ಕರೋತಿ ಯದ್ಯತ್ ಅಂದ್ರೆ ಬರುತ್ತೆ. ಕರೋತಿ ಯದ್ಯತ್ ಕಲಂ ಪರತ್ನಿ ನಾರಾಯಣಾಯೇತಿ ಸಮರ್ಪಯಾಮಿ. ಮತ್ತೆ ನಾನು ಮಾಡಿದೆ ಅಂತ ಬಂತಲ್ಲ, ನಾಹಂಕರ್ತ ಹರಿಕರ್ತ ಅಂತ ಹೇಳಿ ಸಮರ್ಪಯಾಮಿ ಯಾಕೆ ಬಂತು? ಮತ್ತೆ ಬರಬಾರ್ದು. ಏನು? ಸಮರ್ಪಯೇತತ್, ಈ ರೀತಿಯಾಗಿ ಕರ್ಮವನ್ನು ಸಮರ್ಪಣೆ ಮಾಡತಕ್ಕದ್ದು ಅಂತ ಹೇಳಿ ಬಹಳ ವಿಸ್ತಾರವಾದ ಅರ್ಥ. ಸಂಕ್ಷಿಪ್ತವಾಗಿ ನಾನು ಹೇಳಿದ್ದು, ಈ ರೀತಿಯಾಗಿ ಕರ್ಮವನ್ನ ಅರ್ಪಣೆ ಮಾಡಿದರೆ ಆ ಕರ್ಮ ಭಗವಂತನಿಗೆ ಸಲ್ಲುತ್ತೆ. ನೋಡಿ, ಮಾಡೋ ಸಣ್ಣ ಕೆಲಸ ಅದನ್ನ ತಿಳಿದುಕೊಂಡು ಮಾಡಿದರೆ ಬರುವ ಅರ್ಥಕ್ಕೂ ತಿಳಿಯದೆ ಮಾಡಿದರೆ ಬರುವ ಅರ್ಥಕ್ಕೂ ಎಷ್ಟು ಅದ್ಭುತವಾದ ಚಿಂತನೆ ಅಂತ. ಒಂದು ಸಮರ್ಪಣೆಯ ರೂಪವಾಗಿರತಕ್ಕಂಥದ್ದು. ಇನ್ನ ನಮ್ಮ ಇವರು ಬರೆಯತಕ್ಕಂಥದ್ದು, ನಮ್ಮ ಭಾಗವತ ಸಾರೋದ್ಧಾರಕಾರರು ಏನಿದ್ದಾರೆ ಅವರು ಬರೆಯುವ ಭಾಗವತಕ್ಕೂ ಇವತ್ತು ನಾವೇನು ಭಾಗವತ ಸಪ್ತಾಹ ಅಂತ ಶ್ರವಣ ಮಾಡ್ತೇವೆ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ. ಅಜಗಜಾಂತರ ವ್ಯತ್ಯಾಸ ಅಂದ್ರೆ ಇವರೇನು ತಮಗಿಷ್ಟ ಬಂದಂಗೆ ಬರ್ತಾರೆ ಅಲ್ಲ, ನೋಡುವ ದೃಷ್ಟಿಕೋನ ಹೇಗಿರ್ಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವರು. ಈಗ ಒಂದು ಉದಾಹರಣೆ ಕೊಡ್ತೇನೆ, ಅರ್ಥ ಆಗುವಂತ ಉದಾಹರಣೆ. ನಾನೇನು ಕಠಿಣವಾದ ಭಾಗಕ್ಕೆ ಹೋಗ್ತಾ ಇಲ್ಲ. ನಾನು ಕಠಿಣವಾದ ಭಾಗ ಓದಿದ್ರೆ ಅದು ಜೀವನ ಪರ್ಯಂತರ ಓದಬೇಕು, ಅದಾಗೋದಿಲ್ಲ. 5 ದಿನದಲ್ಲಿ ಮುಗಿಯಲ್ಲ ಅಂತ ನನಗೂ ಗೊತ್ತು. ಅದಕ್ಕೆ ಮುಖ್ಯವಾದ ಮಾತುಗಳನ್ನ ಮಾತ್ರ ಅವರು ಹೇಗೆ ಹೆಕ್ಕಿ ತೋರಿಸ್ತಾರೆ ಅಂತ ಅನ್ಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಒಂದು ಕತೆ, ಕೃಷ್ಣನ ಕತೆ. ಆ ಕೃಷ್ಣನ ಕತೆ ಏನು? ಕೃಷ್ಣ ಅವತಾರ ಮಾಡುವುದಕ್ಕಿಂತ ಪೂರ್ವದಲ್ಲಿ, ಕೃಷ್ಣ ಅವತಾರ ಮಾಡುವುದಕ್ಕಿಂತ ಪೂರ್ವದಲ್ಲಿ 6 ಜನ ಸತ್ತು ಹೋಗ್ತಾರೆ. 6 ಜನ ಸತ್ತು ಹೋಗ್ತಾರೆ. ಆಮೇಲೆ 7ನೇವನು ಬಲರಾಮ, 8ನೇವನು ಕೃಷ್ಣ. ಇದನ್ನ ನಾವು ಎಷ್ಟು ಸಲ ಕೇಳಿಲ್ಲ ಕತೆ? 6 ಜನ ಸತ್ತೋದ್ರು, 7ನೇವನು ಬಲರಾಮ, 8ನೇವನು ಕೃಷ್ಣ, ಕತೆ ಕೇಳಿದೇವಲ್ವ? ಆದರೆ 6 ಜನ ಯಾಕೆ ಸತ್ತೋದ್ರು ಅದು ಮುಖ್ಯ. ಕತೆ ದೊಡ್ಡದಲ್ಲ, ಆ ಕಥೆಯ ಒಳಗಿನ ತತ್ವ ಮುಖ್ಯ. ಅದನ್ನು ಹೇಗೆ ಹೆಕ್ಕಬೇಕು ಅದನ್ನು ತೋರಿಸ್ಕೊಡ್ತಾರೆ. ಉದಾಹರಣೆಗೆ ಹೇಳಬೇಕಾದ್ರೆ 6 ಜನ ಯಾಕೆ ಸತ್ತೋದ್ರು ಅಂತ ಕೇಳಿದ್ರೆ ನೀವೇನ್ ಚಿಂತನೆ ಮಾಡ್ತೀರಿ? ಅವರ ಆಯುಷ್ಯ ಮುಗೀತು, ಸತ್ತೋದ್ರು. ಈಗ ನಮ್ಮನೆ ಸಡನ್ ಆಗಿ ಕ್ವಶನ್ ಕೇಳ್ತಾರೆ, 6 ಜನ ಯಾಕ್ರಿ ಸತ್ತೋದ್ರು? ಅವರ ಆಯುಷ್ಯ ಅಷ್ಟೇ ಇತ್ತು, ಸತ್ತೋದ್ರು ಅಷ್ಟೇ, ಇನ್ನೇನಿದೆ? ಭಗವಂತ ಇನ್ನೂ ಬಾರಿ ಹೇಳ್ಬೇಕು ಅಂದ್ರೆ ಭಗವಂತನ ಸಂಕಲ್ಪ, ಸಾಯ್ಬೇಕು ಅಂತ ಭಗವಂತ ಸಂಕಲ್ಪ. ಅದೆಲ್ಲ ತಪ್ಪಿಸಿಕೊಳ್ಳುವ ಉತ್ತರ. ಭಗವಂತನ ಸಂಕಲ್ಪ ಅನ್ನೋದು ಫೈನಲ್. ಅದು ನೀವೇನು ಒಳಗಡೆ ಹೊಕ್ಕಿ ಸಾಧನೆ ಮಾಡಿದ್ರಿ ಅದು ಮುಖ್ಯ. ಫೈನಲ್ ನೀವು ಹೇಳ್ಬೇಡಿ, ಅದು ಎಲ್ಲದಕ್ಕೂ ಭಗವಂತನ ಸಂಕಲ್ಪ. ಇವತ್ತು ನೀವು ಬಂದು ಕೂತಿದ್ದೀರಿ, ಅದು ಸಂಕಲ್ಪ. ನಾನು ಹೇಳ್ತಾ ಇದ್ದೀನಿ ಸಂಕಲ್ಪ. ಮಳೆ ಬರಬೇಕು, ಎಲ್ಲ ನಿಜ. ಈ ಸಂದರ್ಭದಲ್ಲಿ ಯಾಕೆ ಬಂತು, ಭಗವಂತ ಯಾಕೆ ತರಿಸಿದ, ಇವೆಲ್ಲವನ್ನು ತಿಳ್ಕೊ ಒಳಗೆ ಹೋಗಿ ತಿಕ್ಕಿದರೆ ಮಾತ್ರ ತತ್ವಗಳ ಪ್ರಾಪ್ತಿ. ಹಾಗೆ ಶ್ರೀಮದ್ ಆಚಾರ್ಯರು ಅಲ್ಲಿ ಕೊಟ್ಟಂತ ಉತ್ತರ, ಅವರು ಮರೀಚಿ ಋಷಿಗಳ 6 ಜನ ಮಕ್ಕಳು, ಮತ್ತೆ ದೇವರ ಋಷಿಗಳನ್ನ ಅವಮಾನ ಮಾಡಿದ್ದರಿಂದ ಅವರಿಗೆ ಅಸುರ ಯೋನಿ ಪ್ರಾಪ್ತಿಯಾಯಿತು, ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ರು, ಇತ್ಯಾದಿ ಕಥೆಗಳೆಲ್ಲ ಶ್ರೀಮದ್ ಆಚಾರ್ಯ ಹೇಳಿರ್ತಕ್ಕಂಥ, ಅದನ್ನು ನೋ ಡೌಟ್, ಅದೆಲ್ಲ ಸರಿ, ಅದೆಲ್ಲ ಇತಿಹಾಸ. ಆದರೆ ತತ್ವವನ್ನು ಒಳಗಡೆ ಹೊಕ್ಕಾಗ ಹೇಗೆ ಅದನ್ನು ಹೆಕ್ಕಬೇಕು ಅಂತ ತೋರಿಸಿಕೊಟ್ಟವರು ಇವರು. ಹೇಗೆ ಅಂದ್ರೆ 6 ಜನ ಸತ್ರು. ಯಾಕೆ ಸತ್ರು? ನಮ್ಮ ಉತ್ತರ ಇಷ್ಟೇ, ಆಯುಷ್ಯ ಮುಗಿಯಿತು, ಪರಮಾತ್ಮನ ಇಚ್ಛಾ, ಇವೆಲ್ಲ ಶಬ್ದಗಳನ್ನ ಆಡ್ತೀವಿ. ಆದರೆ ಅವರು ಕೊಡುವ ಉತ್ತರ ನೋಡಿ, ಏನು ನೀವು ನೋಡಿ, ಏನು ಗೊತ್ತಾ, ಅದನ್ನು ಕೇಳಿದ ಮೇಲೆ ಒಂದು ರೋಮಾಂಚನ ಆಗುತ್ತೆ ನೋಡಿ, ಆ ಎಂಜಾಯ್ಮೆಂಟ್ ಬರುತ್ತೆ ನೋಡಿ. ಕೋಟಿ ರೂಪಾಯಿ ಕೊಟ್ಟರು ಸಿಗಲ್ಲ, ಅಷ್ಟು ಅದ್ಭುತವಾದ ಅರ್ಥವನ್ನ ಹೆಕ್ಕುತ್ತಾರೆ. ಆ ತತ್ವವನ್ನು ಹುಡುಕುವ ಕ್ರಮ ಹಾಗೆ ಅಂತೆ. ಅದಕ್ಕೆ ಅವರ ಚರಿತ್ರೆಯಲ್ಲಿ ಬರ್ತಾ ಇರ್ತದೆ. ಏನು ಅಂದ್ರೆ,
ಅವರಿಗೆ ಭಾಗವತ ಒಂದೊಂದು ಶ್ಲೋಕವನ್ನು ಓದ್ತಾರಂತೆ, ಮೈ ಹುಚ್ಚದ್ದು ಕುಣಿತಾರಂತೆ. ಅದಕ್ಕೆ ಏನ್ ಮಾಡೋದು, ರೂಮ್ ಬಾಗಿಲು ಹಾಕೊಂಡ್ಬಿಟ್ಟು ಹುಚ್ಚದ್ದು ಕುಣಿತಾ ಇದ್ರಂತೆ. ಇವ್ರು ಏನು ಹಿಂಗೆ ಕುಣಿತಾ ಇದ್ರಂತೆ, ಒಂದ್ಸಲ ಬಾಗಿಲು ತೆಗೆದ್ರಂತೆ. ಬಾಗಿಲು ತೆಗೆದ್ಬಿಟ್ಟು ಏನ್ರಿ ನೀವು ಈ ತರ ಕುಣಿತಾ ಇದ್ದೀರಿ ಅಂತ ಮನೆಯವ್ರು ಕೇಳಿದ್ರಂತೆ. ನೀನ್ ಬಾಗಿಲು ತೆಗಿ ಅಂತ ಅಂದವ್ರು ಯಾರು ಅಂತ. ಯಾಕೆ ಅಂದ್ರೆ ಈ ಶ್ಲೋಕಾದಿಗಳನ್ನು ಓದುವಾಗ ಏನು ರೋಮಾಂಚನವಾಗುತ್ತೆ, ಅದ್ ನಾನು ಕುಣಿದ್ರೂ ಸಾಕಾಗಲ್ಲ, ಹುಚ್ಚದ್ದು ಕುಣಿಬೇಕು ಅನಿಸ್ತದೆ. ಹೊರಗಡೆ ಕುಣಿದ್ರೆ ನೀವು ಬೈತೀರಿ, ಇವನಿಗೇನೋ ಹುಚ್ಚು ಹಿಡಿದಿದೆ ಅಂತ. ಅದಕ್ಕೆ ನಾನು ಯಾರು ಇಲ್ಲದೆ ಏಕಾಂತದಲ್ಲಿ ನಾನು ಕುಣಿತೀನಿ ಅಂತ. ಹೀಗೆ ಅವರು ಒಂದೊಂದು ಶ್ಲೋಕವನ್ನು ಉಚ್ಚಾರ ಮಾಡುವಾಗ ಅಷ್ಟು ಆನಂದ ಪಟ್ರು ಅಂತ ಅವರ ಕಥೆಯಲ್ಲಿ ನಾವು ಕೇಳ್ತೇವೆ. ಅವರು ಹಾಗಾದರೆ ಎಷ್ಟು ಎಂಜಾಯ್ ಮಾಡಿರ್ಬೇಕು ಆ ಶ್ಲೋಕ. ಆಗ ಅಲ್ಲಿ ಬರೀತಾರೆ, 6 ಜನರು, ಸಾರ ಹೇಳಿಬಿಡ್ತೀನಿ, ದೊಡ್ಡ ವಿಚಾರ ನಮಗೆ ಅರ್ಥ ಆಗುವ ಹಾಗೆ ಹೇಳಿಬಿಡ್ತೀನಿ. ಏನು, 6 ಜನರು ಕೂಡ ತಾಯಿಯ ಗರ್ಭದ ಒಳಗಡೆ ಇರುವಾಗ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ತಾಯಿಯ ಗರ್ಭದಲ್ಲಿ ವಾಸ ಮಾಡ್ತಾ ಇರುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಏನು ಅಂತ, ಸ್ವಾಮಿ ನಾವು ಹುಟ್ಟಿದ ಕೂಡಲೇ ಸತ್ತು ಹೋಗ್ಬೇಕು ಅಂತ ವರ ಕೊಡಿ ಅಂತ. ದೇವರಿಗೆ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಹಗಲು ಸಾಯಬಾರ್ದು, ರಾತ್ರಿ ಏನೆಲ್ಲ ಕೇಳ್ತಾರೆ. ಇದೇನು ಉಲ್ಟಾ ಕೇಳ್ತೀರಲ್ಲ, ನೀವು ಹುಟ್ಟಿದ ಕೂಡಲೇ ಸತ್ತು ಹೋಗ್ಬೇಕು ಅಂತ ವರ ಕೇಳ್ತೀರಲ್ಲ, ಏನು ವಿಚಾರ ಅಂತ. ಆಗ ಅವ್ರು ಹೇಳ್ತಾರೆ, ಸ್ವಾಮಿ ನಿನಗ್ ಗೊತ್ತಿಲ್ಲದೆ ಇದ್ದ ವಿಚಾರವ, ಸರ್ವಜ್ಞ ನೀನು, ನಿನಗೆಲ್ಲ ವಿಚಾರ ಗೊತ್ತೇ, ಮತ್ತೆ ಯಾಕೆ ಕೇಳ್ತಿ ಗೊತ್ತಾ, ನಿನಗ್ ಗೊತ್ತಿಲ್ಲ ಅಂತ ನೀನು ಕೇಳ್ತಾ ಇಲ್ಲ, ನಮ್ಮ ಬಾಯಿಯಿಂದ ಸಜ್ಜನರು ತಿಳ್ಕೊಳ್ಳಿ ಅಂತ ನಮ್ಮ ಬಾಯಿಂದ ಹೇಳಿಸ್ಲಿಕ್ಕೋಸ್ಕರ ಕೇಳ್ತಾ ಇದ್ದಿ. ನಿನ್ನ ಇಚ್ಛೆಯಂತೆ ನಾವು ಹೇಳ್ತೇವೆ ಸ್ವಾಮಿ. ನಮ್ಮ ಮನಸ್ಸಿನಲ್ಲಿ ಹೇಳ್ತಾ ಇರುವಾಗ ನಿನಗ್ ಗೊತ್ತಿಲ್ಲದೆ ಇದ್ದದನ್ನು ಹೇಳ್ತೀವಿ ಅಂತ ನಂಗೆ ಕನಸಿನಲ್ಲಿ ಯೋಚನೆ ಇಲ್ಲ. ನಮ್ಮ ಬಾಯಿಯಿಂದ ಸಜ್ಜನರು ತಿಳ್ಕೊಂಡು ಆನಂದ ಪಡ್ಲಿ ಅನ್ನೋದಕ್ಕೋಸ್ಕರ ಹೇಳ್ತೇವೆ. ಏನು, ಆಗ ಅವ್ರು ಹೇಳ್ತಾರಂತೆ, ಯಾಕೆ ಅಂದ್ರೆ ನಾವು ಹುಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಹುಟ್ಟಿದ ಕೂಡಲೇ ಏನಾಗುತ್ತೆ, ನಾವು ಅಳ್ತೇವೆ ಅಲ್ವಾ. ಆಗ ಅವ್ರು ಹೇಳ್ತಾರೆ, ಅಲ್ಲ ಹುಟ್ಟಿದ ಕೂಡಲೇ ಸಾಯ್ಬೇಕು ಅಂತ ಯಾಕೆ ಕೇಳಿದ್ರಿ? ಯಾಕೆ ಅಂದ್ರೆ ನಮ್ಮಂತ ಪಾಪಿಷ್ಟ್ರು ಜಗತ್ನಲ್ಲಿ ಇಲ್ಲದಾಗ ಆಗುತ್ತೆ, ಅದಕ್ಕೋಸ್ಕರ. ನಾವು ಬದುಕಿದ್ವಿ ಅಂದ್ರೆ ಪಾಪಿಷ್ಟ್ರು ನಾವು. ಅಲ್ಲ ಬದುಕಿದ್ರೆ ಯಾಕೆ ಪಾಪಿಷ್ಟ್ರು ಆಗ್ತಾರಪ್ಪ? ಪಾಪ ಮಾಡಿದ್ರೆ ತಾನೇ. ಹೌದು ಸ್ವಾಮಿ, ಬದುಕಿದ ಕೂಡಲೇ ಏನಾಗುತ್ತೆ, ಸಾಯ್ಲಿಲ್ಲ ಅಂತ ಇಟ್ಕೊಳ್ಳಿ, ಬದುಕಿದ್ವಿ ಅಂತ ಇಟ್ಕೊಳ್ಳಿ, ನಮಗೆ ಹಸಿವೆ ಆಗುತ್ತೆ. ಹಸಿವಾದಾಗ ಏನ್ ಮಾಡ್ತೇವೆ, ಅಳುತ್ತೇವೆ. ಅತ್ತಾಗ ತಾಯಿ ಏನ್ ಮಾಡ್ತಾಳೆ, ಹೃದಯದ ಹಾಲು ಕೊಡ್ತಾಳೆ. ಇದೆಲ್ಲ ನೇಚರ್, ಇದು ಪ್ರಕೃತಿ. ಇದು ಹಾಗಲ್ಲ ಸ್ವಾಮಿ, ಇದೇ ತಾಯಿಯ ಹೊಟ್ಟೆಯಿಂದ 8ನೆಯವನಾಗಿ ಅವತಾರ ಮಾಡುವ ನೀನು ಬಂದು ಊಟ ಮಾಡುವ ಅನ್ನವನ್ನ ನಾವು ಮೊದಲೇ ಎಂಜಲು ಮಾಡಿಬಿಟ್ರೆ ನಮ್ಮ ಎಂಜಲನ್ನ ತಿನ್ನಿಸಿದ ಪಾಪ ನಮಗೆ ಬರಲ್ವಾ? ನಮ್ಮ ಎಂಜಲು ನಿನಗ್ ತಿನ್ನಿಸೋದಲ್ಲ, ನೀನು ಎಂಜಲು ಮಾಡಿಬಿಟ್ಟ ಮೇಲೆ ನಾವು ತಿನ್ಬೇಕು. ಅದಕ್ಕೋಸ್ಕರ ಏನು, ಒಂದೇ ದಾರಿ, ಬದುಕಿದ್ರೆ ನಾವು ಬೇಡ ಅಂದ್ರೆ ಕೇಳಲ್ಲ. ಅದಕ್ಕೋಸ್ಕರ ಹುಟ್ಟಿದ್ಕೊಳ್ಳ ಸತ್ತು ಹೋಗ್ಬಿಡ್ತೀವಿ. ಆಗ ನಿನ್ನ ಅನ್ನ ಪವಿತ್ರವಾಗಿರುತ್ತೆ, ನೀ ಬಂದು ಊಟ ಮಾಡೋ ತನಕ ಯಾರೂ ಮುಟ್ಟಲ್ಲ. ಹಾಗಾದ್ರೆ ಸತ್ಯೇನ್ ಮಾಡ್ತೀರಿ? ಸತ್ಯೇನ್ ಮಾಡ್ತೀವಿ ಅಂದ್ರೆ ನಮ್ಮ ಎಂಜಲ್ ನಿನಗ್ ತಿನ್ನಿಸೋದಲ್ಲ, ನೀನು ಎಂಜಲು ಮಾಡಿದ ಮೇಲೆ ಆ ನೈವೇದ್ಯ ಇದೆಯಲ್ಲ ಅದನ್ನು ಉಣ್ಣಬೇಕು ಅಂತ ತಪಸ್ ಮಾಡ್ತೀವಿ. ನೀನು ಉಣ್ಣುವ ತನಕವೂ ತಪಸ್ ಮಾಡ್ತೀವಿ. ನೀನು ಉಂಡು ಬಿಟ್ಟ ಮೇಲೆ ಅದನ್ನು ತಿನ್ಬೇಕು, ಅದು ಸಿಗಬೇಕು, ಅದಕ್ಕೆ ತಪಸ್ ಮಾಡ್ತೀವಿ. ಸಿಕ್ತಾ ಅಂತ ಪ್ರಶ್ನೆ. ಆವಾಗ ಭಾಗವತದಲ್ಲಿ ನೋಡಿ, ಒಂದೊಂದು ಕಡೆ ಉತ್ತರ ಇಲ್ಲ. ಎಲ್ಲೋ ನೋಡಿ, ಇದು ಪೂರ್ವಾರ್ಧದಲ್ಲಿ ಬರುವಂತದ್ದು ದಶಮ ಸ್ಕಂದ, ಉತ್ತರಾರ್ಧದಲ್ಲಿ ಬರುತ್ತೆ ನೋಡಿ. ಏನು ಅಂತ ನೋಡಿ, ಅದನ್ನ ಎಲ್ಲಾ ಕ್ರೋಢೀಕರಿಸಿದ್ರೆ ಮಾತ್ರ ಅದನ್ನು ಮಾಡೋ ಕೆಲಸ ಇವ್ರದ್ದು. ಅಲ್ಲಿ ಏನು ಬರೀತಾರೆ ಅಂದ್ರೆ, ಯಾವ ಪ್ರಸಂಗ ಅನ್ನೋದನ್ನ ಹೇಳ್ತೇನೆ. ಕೃಷ್ಣ ವಸುದೇವ ದೇವಕಿಯರನ್ನ ಬಂಧನದಿಂದ ಬಿಡಿಸಿದ ನಂತರ ಕಂಸನ ಸಂಹಾರವಾಗಿ ಎಷ್ಟೋ ದಿನ ಆಗತ್ತೆ. ಒಂದು ಕಡೆ ಕೂತಿರ್ತಾರೆ ತಂದೆ ತಾಯಿಗಳು. ಆ ಕೃಷ್ಣ ಬಂದು ಕೇಳ್ತಾನೆ, ಅಮ್ಮ ನನ್ನಂತವನ್ನ ಮಗನ್ನಾಗಿ ಪಡೆದು ನಿಮ್ಗೆ ಏನೂ ಲಾಭ ಆಗಲಿಲ್ಲ, ಆದ್ದರಿಂದ ದಯವಿಟ್ಟು ಕ್ಷಮ ಮಾಡ್ರಿ, ಏನಾದ್ರೂ ಒಂದು ವರ ಕೇಳಿ, ನನ್ನ ತೃಪ್ತಿಗೋಸ್ಕರ ಒಂದು ವರ ಕೇಳಿ, ಅದು ಏನು ವರ ಕೇಳಿದ್ರು ಕೊಡ್ತೇನೆ. ಆವಾಗ ದೇವಕಿ ಕೇಳ್ತಾಳಂತೆ, ಏನು ವರ ಕೇಳಿದ್ರು ಕೊಡ್ತೀಯೇನಪ್ಪ? ಖಂಡಿತ ಕೊಡ್ತೇನೆ, ಏನು ವರ ಬೇಕಾದ್ರೂ ಕೇಳಿ ಕೊಡ್ತೇನೆ. ಆವಾಗ ಏನೂ ಕೇಳಲ್ಲಪ್ಪ, ನೀನು ಸಾಂದೀಪಿನ ಋಷಿಗಳ ಹತ್ರ ಅಧ್ಯಯನವನ್ನ ಮಾಡ್ತಿರುವಾಗ ಗುರುದಕ್ಷಿಣೆ ಕೇಳಿದಾಗ ನಮ್ಮ ಸತ್ತ ಮಗ ಬೇಕು, ಅದನ್ನ ತಂದು ಕೊಡು ಅಂತ ಕೇಳಿದ್ರು, ನೀನು ಕೊಟ್ಟಿ ಅಲ್ವಾ? ಹೌದಮ್ಮ ಕೊಟ್ಟಿದ್ದೀನಿ. ಈಗ ನಾನು ಅದನ್ನೇ ಕೇಳ್ತೀನಿ, ನಿನ್ನ ಅಣ್ಣಂದ್ರ 6 ಜನ ಸತ್ತು ಹೋಗಿದ್ದಾರೆ, ಅವ್ರನ್ನ ತಂದು ಕೊಡ್ತೀಯಾ ಅಂತ.
ಆಯ್ತಮ್ಮ ಅಂತ ಹೇಳಿ ಅವರು ಬೆಟ್ಟದ ಕೆಳಗೆ ತಪಸ್ ಮಾಡ್ತಾ ಇರ್ತಾರೆ. ಇಲ್ಲಿಂದ ಸತ್ತ ಹಾಗೆ ಕಂಡಿದೆ, ಆದರೆ ದುರ್ಗಾದೇವಿಯವರನ್ನು ತೆಗೆದುಕೊಂಡು ಹೋಗಿ ಬೆಟ್ಟದ ಕೆಳಗೆ ಇಟ್ಟರು ಅಂತ ಶ್ರೀಮದಾಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಆ ದೇಹದಲ್ಲಿ ಇದ್ದುಕೊಂಡು ಅವರು ತಪಸ್ ಮಾಡಿದ್ದಾರೆ. ಸಾಯುವಾಗ ಯಾವ ಶೈಶವಾವಸ್ಥೆಯಲ್ಲಿದ್ರೋ, ಮಗು ರೂಪದಲ್ಲಿದ್ರೋ ಅದೇ ರೂಪದಿಂದ ತಪಸ್ ಮಾಡ್ತಾ ಇದ್ರಂತೆ. ಅದೇ ರೂಪದಿಂದ ತಪಸ್ ಮಾಡ್ತಾ ಇದ್ರಂತೆ. ತಪಸ್ಸು ಮಾಡ್ತಾ 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 ಯಾವಾಗ ಇಲ್ಲಿ ಕೃಷ್ಣ ಬಂದು ಅವ್ರನ್ನ ತಪಸ್ ಮಾಡ್ತಾ ಇದ್ದ ರೂಪ ಇತ್ತಲ್ಲ, ಅದೇ ಆಕಾರ ಬೆಳವಣಿಗೆ ಆಗಿಲ್ಲ, ಹಂಗೆ ತಗೊಂಬಂದು ದೇವಕಿಯ ಉಡಿಯಲ್ಲಿ ಹಾಕಿದ್ರು. ಅಮ್ಮ ನಿನ್ನ ಮಕ್ಕಳು ತಗೋ 6 ಜನ. ಅವಳು ಏನ್ ಮಾಡಿದ್ಲು ಅದನ್ನೇ ಭಾಗವತ ಹೇಳ್ತದೆ. ಕೃಷ್ಣ ಭುಕ್ತ ಕ್ಷೀರಂ ಅಮೃತ ತುಲ್ಯಂ ಪಪೌ. ಕೃಷ್ಣ ಎಂಜಲು ಮಾಡಿಬಿಟ್ಟ ನೈವೇದ್ಯವನ್ನ 6 ಜನರಿಗೆ ಉಣಬಡಿಸಿದಳು. ಅಂದ್ರೆ 2 ತತ್ವ ಇಲ್ಲಿ. ಒಂದು, ಆ ಪರಮಾತ್ಮ ನೈವೇದ್ಯವನ್ನು ಕಾಪಾಡಿದ್ದು ಒಂದಾದ್ರೆ, ಅವನ ನೈವೇದ್ಯ ಬೇಕು ಅಂತ ತಪಸ್ ಮಾಡಿದ್ದು, ಅದಕ್ಕೆ ಕೃಷ್ಣ ಕೊಟ್ಟ. ಅದಕ್ಕೆ ಹೇಳ್ತಾರೆ, ಹರಿ ನಿರ್ಮಾಲ್ಯವ ಶಿರದಿ ಧರಿಸುತ್ತಿರು, ಹರಿ ನೈವೇದ್ಯವ ಭುಂಜಿಸುತ್ತಿರು ನಿತ್ಯ, ಇರಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು. ಹಾಗಾದ್ರೆ ಪರಮಾತ್ಮ ನೈವೇದ್ಯ ಬೇಕು ಅಂದ್ರೆ ಜನ್ಮ ಜನ್ಮಾಂತರದ ತಪಸ್ಸಿರಬೇಕು. ಒಂದು ತಿಳ್ಕೊಳ್ಳಿ, ನಮಗೆ ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹೋದಾಗ, ಮಠಕ್ಕೆ ಹೋದಾಗ ಒಂದು ತುತ್ತು ಅನ್ನ ದೇವರ ನೈವೇದ್ಯ ಸಿಕ್ಕಿದೆ ಅಂದ್ರೆ ಇಷ್ಟು ಚಿಂತನೆ ಮಾಡ್ಬೇಕಂತ. ಇದು ಒಂದು ಜನ್ಮದ ಪುಣ್ಯ ಅಲ್ಲ, ಜನ್ಮ ಜನ್ಮಾಂತರದ ಪುಣ್ಯದಿಂದ ಈ ಪ್ರಸಾದ ನನಗೆ ಸಿಕ್ಕಿದೆ. ಇದನ್ನ ಪವಿತ್ರ ಇಡೀ ಜನ್ಮವನ್ನೇ ಸ್ವಚ್ಛ ಮಾಡತಕ್ಕಂಥ ತಾಕತ್ತು ಒಂದೊಂದು ತುತ್ತಿಗೂ ಇದೆ ಅಂತ ಚಿಂತನೆ ಮಾಡಿ ಅದನ್ನ ಊಟ ಮಾಡಬೇಕಂತೆ. ಆಗ ಮಾತ್ರ ಅದು ಸಾರ್ಥಕವಾಗುತ್ತೆ. ಸುಮ್ಮನೆ ಹಾಳು ಹರಟೆ ಹೊಡ್ಕೊಂಡು ತಿಂದ್ರೆ ಅದು ನೈವೇದ್ಯವೇ ಆಗಿರ್ಬೋದು, ತಿನ್ನುವಾಗ ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಕೊಂಡು ತಿಂದ್ರೆ, ಇನ್ನೊಬ್ಬರನ್ನ ಬೈ ತಿಂದ್ರೆ, ಆಗ ಪ್ರಸಾದದಿಂದ ಏನು ಪ್ರಭಾವ ಬೀರಬೇಕು ಆ ಪ್ರಭಾವವನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಕಸ ತಿಂದ ಹಾಗೆ ಆಗುತ್ತೆ ಅನ್ನುವ ಇಷ್ಟೆಲ್ಲ ತತ್ವವನ್ನ ಅಲ್ಲಿ ಕೇವಲ ಕೃಷ್ಣ 6 ಜನರನ್ನ ಕರ್ಕೊಂಬಂದು ಅವರಿಗೆ, ಅವಳು ಎಂತ ಹಾಲನ್ನು ಉಡಿಸಿದ್ರು, ಕೃಷ್ಣ ಎಂಜಲು ಮಾಡಿ ಬಿಟ್ಟ ಹಾಲನ್ನ 6 ಜನರು ಉಂಡು ಆನಂದ ಪಟ್ರು ಅಂತ. ಇಷ್ಟು ಹಿನ್ನೆಲೆ ಕೊಟ್ಟಾಗ ಉಂಟಾಗುವ ಆನಂದ, ಸುಮ್ಮನೆ 6 ಜನ ಸತ್ತೋದ್ರು, 7ನೇವನು ಬಲರಾಮ, 8ನೇವನು ಕೃಷ್ಣ, ಏನ್ ಆನಂದ ಆಗುತ್ತೆ? ಏನ್ ಆನಂದ? ಏನೋ ಸತ್ತರು, ಕತೆ ಕೇಳಿ, ಅವರು ಆಚಾರ ಪ್ರತಿ ಸಲ ಬಂದಾಗಲೂ ಅದೇ ಕತೆ ಹೇಳ್ತಾರೆ, ನಾವು ಕೇಳ್ತೀವಿ ಅಂತ ಆಗುತ್ತೆ. ಒಳಗಿನ ತತ್ವವನ್ನು ಹೆಕ್ಕಿದಾಗ ಉಂಟಾಗುವ ಆನಂದ ಅದು ಕೋಟಿ ಜನ್ಮಕ್ಕೂ ಸಾಕಾಗುವುದಿಲ್ಲ. ಅಷ್ಟು ಅದ್ಭುತವಾಗಿರತಕ್ಕಂಥ ತತ್ವವನ್ನ ನಮಗೆ ಅಲ್ಲಿ ತಿಳಿಸಿಕೊಡ್ತಾರೆ. ಅದಕ್ಕೆ ವಿಷ್ಣು ತೀರ್ಥರಿಗೆ ಹೆಸರೇನು ಗೊತ್ತಾ? ವಿಷ್ಣು ತೀರ್ಥ ಕಲ್ಪವೃಕ್ಷ, ವಿಷ್ಣು ತೀರ್ಥಶ್ಚ ಕಾಮದುಕ್, ಚಿಂತಾಮಣಿರ್ ವಿಷ್ಣು ತೀರ್ಥೋ ಯತೀಂದ್ರ ಸರ್ವಕಾಮದ. ಅವ್ರನ್ನ ವರ್ಣನೆ ಮಾಡುವಾಗಲೇ ಹಾಗೆ ಅದರ ಒಳಗಿರತಕ್ಕಂಥ ತತ್ವಗಳನ್ನ ಹೆಕ್ಕಿ ಕೊಡೋದು ಮಾತ್ರ ಅಲ್ಲ, ಅದನ್ನು ನಮಗೆ ಮನಮುಟ್ಟುವಂತೆ ತಿಳಿಸಿ ಆನಂದವನ್ನು ಕೊಡುವ ಕಾಮಧೇನು ಅಂತ ವರ್ಣನೆ ಮಾಡಿದ್ದಾರೆ ವಿಷ್ಣು ತೀರ್ಥರನ್ನ. ಹಾಗಾಗಿ ಇವೆಲ್ಲವೂ ಕೂಡ ಭಾಗವತದಲ್ಲಿ ಬರತಕ್ಕಂಥ ಅನೇಕ ತತ್ವಗಳಿದೆ. ಇವರು ಸಿದ್ಧ ಪುರುಷರ ಪುಣ್ಯಕ್ಷೇತ್ರ, ಏನು ಸಿದ್ದಾಪುರ ಅಂತ ಕರೀತಾರೆ. 1756ರಿಂದ 1816ರವರೆಗೆ ವರದಾ ನದಿ ತೀರದಲ್ಲಿ ಅವರು ವಾಸವಾಗಿದ್ರು ಅಂತ ನಾವು ಕೇಳ್ತೇವೆ. ಹೀಗೆ ಅವರ ಮಹಿಮೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ, ಒಂದು ದಿವಸ ಗುರುಗಳು, ವ್ಯಾಸ್ತತ್ವಜ್ಞರು ಪಲ್ಲಕ್ಕಿಯ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಪಾರಾಯಣ ಮಾಡ್ಕೊಂಡು ಹಿಂದೆ ಬರ್ತಾ ಇದ್ದಾರೆ ಬರಿಗಾಲಿನಲ್ಲಿ. ತುಂಬ ಬಿಸಿಲಾದಾಗ ಅವರು ಆ ಬಿಸಿಲಿನಲ್ಲಿ ಬರ್ತಾ ಇರೋದು, ಕಾಲು ಸುಡೋದನ್ನು ನೋಡಿ ತಮ್ಮ ಪಾದುಕೆಯನ್ನು ಕೊಟ್ರಂತೆ, ಹಾಕೊಳ್ಳಪ್ಪ ಅಂತ. ಇವರು ಅದನ್ನ ತಲೆ ಮೇಲೆ ಇಟ್ಕೊಂಡು ಹೋದ್ರಂತೆ. ಯಾಕೆ ಅಂತ, ಅಲ್ಲೋ ಮಾರಾಯ, ಹಾಕು ಅಂತ ಕೊಟ್ರೆ ತಲೆ ಮೇಲೆ ಯಾಕೆ ಇಟ್ಕೊಂಡಿ? ಸ್ವಾಮಿ, ಹಾಕೊಂಡ್ರೆ ಎಷ್ಟು ತಂಪಾಗುತ್ತೆ, ಅದಕ್ಕಿಂತಲೂ ಹೆಚ್ಚಿಗೆ ಅದರ ನೆರಳಲ್ಲಿ ನಾನಿದ್ದೇನಲ್ಲ, ಅಷ್ಟು ಆನಂದ ಇದೆ ಅಂತ. ಹೀಗೆ ಆ ಗುರುಗಳ ಭಕ್ತಿಯನ್ನ ನೋಡಿ ಕಲಿಬೇಕು ಅಂತಹ ಮಹಾತ್ಮರಿಂದ. ಅಂತಹ ಗುರುಭಕ್ತಿ ಇದ್ದದ್ದರಿಂದಲೇನೆ ಅವರು ಅಷ್ಟು ಅದ್ಭುತವಾಗಿರತಕ್ಕಂಥ ಗ್ರಂಥವನ್ನ ಬರೆಯಲಿಕ್ಕಾಯಿತು. ಇನ್ನೂ ಬರೆದಿದ್ದಾರೆ, ಚತುರ್ದಶಿ, ಷೋಡಶಿ ಎಲ್ಲ ಬರೆದಿದ್ದಾರೆ. ಇನ್ನೂ ಒಂದು ಅದ್ಭುತವಾದ ಗ್ರಂಥ, ಚಿಕ್ಕದು, ಅದರ ಚೊಕ್ಕದಾದದ್ದು, ಅಧ್ಯಾತ್ಮ ರಸರಂಜನಿ ಅಂತ. ನಿಜವಾಗಿಯೂ ಒಳಗಿರತಕ್ಕಂಥ ಬಿಂಬರೂಪನಾದ ಪರಮಾತ್ಮ ಹೇಗಿರ್ತಾನೆ ಅಂತ
ಒಂದು ಕಲ್ಪನೆಯನ್ನು ಕೊಡುವಂತ ಒಂದು ಅದ್ಭುತವಾದ ಗ್ರಂಥ. ಓದ್ತಾ ಹೋದ ಹಾಗೆ ನಾವು ಹೇಗೆಲ್ಲ ಚಿಂತನೆ ಮಾಡಬಹುದು ಆ ಬಿಂಬನನ್ನ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಆ ಬಿಂಬ ಹೇಗೆ ಗೊತ್ತಾ? ವರಾಹ ರೂಪನೇ ಕಿವಿಯಂತೆ, ಹಯಗ್ರೀವನೇ ಹಲ್ಲಂತೆ, ಹೀಗೆಲ್ಲ ಬೇರೆ ಬೇರೆ ಭಗವದ್ ರೂಪಗಳನ್ನ ಒಂದು ಜೋಡಿಸಿದಾಗ ಹೇಗೆ ನವನಾರಿ ಕುಂಜರ ಅಂತೆಲ್ಲ ಇದೆಯಲ್ಲ, ಆ ರೀತಿಯಾದಂತ ಒಂದು ಭಗವಂತನ ಒಂದು ಅದ್ಭುತವಾದ ರೂಪವನ್ನು ವರ್ಣನೆ ಮಾಡ್ತಾರೆ. ನಮಗೆ ಕಲ್ಪನೆನೇ ಆಗೋದಿಲ್ಲ. ನಿಮಗೆ ಇವರು ಕೊಡುವ ಉತ್ತರ ಹೇಗಿದೆ ಅನ್ನೋದಕ್ಕೆ ಭಾಗವತವನ್ನ ನಾವು ಯಾವ ರೀತಿಯಾಗಿ ಅರ್ಥೈಸ್ಕೊಳ್ಬೇಕು ಅಂತ ಒಂದು ಮಾರ್ಗದರ್ಶನ ಇವರದ್ದು. ಹೇಗೆ ಅಂತ ಅನ್ನೋದನ್ನ ಹೇಳ್ತೇನೆ ನೋಡಿ. ಈಗ ನಿಮಗೆ ಈ ತತ್ವ ಇವರ ಭಾಗವತ ಸಾರೋದ್ಧಾರ ಕೇಳಿದ ಮೇಲೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಎಲ್ಲ ಇದರಲ್ಲಿ ಪದ್ಯ ಇದೆಯಲ್ಲ, ಏನು? ಎಳ್ಳು ಮನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕ್ಷ್ಮಿ ನಲ್ಲನಿದ್ದಾನೆ, ಅವನಿಲ್ದೇ ಇರತಕ್ಕಂಥ ಜಾಗವೇ ಇಲ್ಲ. ಇದು ತತ್ವ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಎಲ್ಲ ಕಡೆ ಇದ್ದಾನೆ, ಅವನಿಲ್ದೇ ಇದ್ದ ಜಾಗವೇ ಇಲ್ಲ. ಇದು ತತ್ವ. ಈ ತತ್ವವನ್ನ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ಯಾವುದೇ ಕತೆ ಓದ್ಬೇಕು. ಹೆಂಗ್ ಓದ್ತೀರಿ? ತತ್ವ ಬಂದ್ರೆ ಕತೆ ಹೊರಟೋಗುತ್ತೆ, ಕತೆ ಬಂದ್ರೆ ತತ್ವ ಹೊರಟೋಗುತ್ತೆ. ಯಾಕೆ ಹೇಳಿ? ನಮ್ ಕತೆ ಕೇಳಿ ಎಂಜಾಯ್ ಮಾಡಿ ಅಭ್ಯಾಸ. ತತ್ವಗಳ ಜೊತೆಗೆ ಇನ್ಕ್ಲೂಡಿಂಗ್ ಮಾಡಿ ಗೊತ್ತೇ ಇಲ್ಲ. ಇದೆಲ್ಲ ಮಹಾತ್ಮರಿಂದ ಕಲಿಬೇಕಾದ್ದು. ಸುಮ್ಮನೆ ಪ್ರಸಂಗ ಬಂತ ಹೇಳ್ತೇನೆ. ನಮ್ಮ ವಾದಿರಾಜ ಗುರುಸಾರ್ವಭೌಮರು ರುಕ್ಮಿಣೀಶ ವಿಜಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ನಿಮಗೇನಿಲ್ಲ, ಆ ಶಿಶುಪಾಲ ಅಂತ ಒಬ್ಬ ಶಿಶುಪಾಲವದ ಅಂತ ಒಂದು ಗ್ರಂಥ ಬರೆದಿದ್ದ, ಅದನ್ನ ಮೆರವಣಿಗೆ ಮಾಡ್ತಿದ್ರು, ಅದನ್ನು ಬಿಡಿಸಿ ಇದನ್ನು ಮಾಡಿದ್ರು. ಪ್ರಶ್ನೆ ಏನು ಗೊತ್ತಾ? ಇದಕ್ಕೆ ಸಾಧ್ಯವಾ ಅಂತ. ಯಾಕೆ? ಈ ಶಿಶುಪಾಲವದ ಗ್ರಂಥದಲ್ಲಿ ಏನು ಕತೆ ಇದೆಯಲ್ಲ, ರುಕ್ಮಿಣಿ ಕಲ್ಯಾಣ, ಅದೇ ಕತೆ, ಏನು ವ್ಯತ್ಯಾಸ ಇಲ್ಲ. ಏನಾದ್ರು ಬೇರೆ ಬಿಗ್ ಸ್ಟೋರಿ ಅಂತ ಏನಾದ್ರು ಕೊಟ್ರೆ ಹೌದು, ಏನಿಲ್ಲ, ಅದೇ ಸ್ಟೋರಿ. ಮತ್ತೆ ಏನು ವ್ಯತ್ಯಾಸ? ಇದನ್ನೇನ್ ಮಾಡಿದ್ರು? ಅದು ಸಾಹಿತ್ಯ, ಇದು ಸಾಹಿತ್ಯ. ಅಂದ್ರೆ ಅಲ್ಲ, ಅನೇಕ ಕಾರಣಗಳಿದೆ, ಅದನ್ನ ಬೇಡ. ಈಗ ನನ್ ಪ್ರಸ್ತುತ ಇವರು ಮಾಡಿದ ಟೆಕ್ನಾಲಜಿಯನ್ನು ಅವ್ರು ಹೇಗೆ ಅಂದ್ರೆ ಅವರು ಉಪಯೋಗಿಸಿರತಕ್ಕಂಥ ವಾದಿರಾಜ ಗುರು ಸಾರ್ವಭೌಮ ಟೆಕ್ನಾಲಜಿಯನ್ನ ಇವರು ತಮ್ಮ ಗ್ರಂಥದಲ್ಲಿ ಹೇಗೆ ಅಡಾಪ್ಟ್ ಮಾಡಿಕೊಂಡ್ರು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹೇಗೆ ಅಂದ್ರೆ ಇವರು ಸಾಹಿತ್ಯ, ಅವರು ಸಾಹಿತ್ಯ, ಒಂದೇ ಕಥೆಯನ್ನು ಇಬ್ರು ಹೇಳಿದ್ರು. ಇವರು ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಸ್ವಾರಸ್ಯ. ಈ ಗ್ರಂಥ ಶ್ರೇಷ್ಠವಾಗ್ಲಿಕ್ಕೆ ಏನ್ ಕಾರಣ ಗೊತ್ತಾ? ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಶೇಷದೇವರು ಅಂದ್ರೆ ಕೃಷ್ಣನನ್ನ ಬುಟ್ಟಿಯಲ್ಲಿಟ್ಟುಕೊಂಡು ಹೊರಡುವಾಗ ಶೇಷದೇವರು ಹಿಂದೆ ಬಂದ್ರು ಅಂತ ಉಂಟು. ಇದು ಹಿಂದೆ ಬಂದದ್ದು ಹೇಗಿದೆ ಅಂತ ಕೇಳಿದ್ರೆ ಆ ಸಾಹಿತ್ಯದಲ್ಲಿ ವರ್ಣನೆ ಮಾಡ್ತಾರೆ. ಅವನಿಗೆ ಏನ್ ಮಾಡಿದ್ರು ಅಂದ್ರೆ ಮಳೆ ಬರ್ತಾ ಇತ್ತು, ಆ ಮಳೆ ಬರಬಾರ್ದು ಅಂತ ಹೆಡೆಯನ್ನ ಅಡ್ಡ ಇಟ್ಟು ಅವನು ಅಪಾಲಜಿಯನ್ನು ಕೇಳ್ತಾ ಇದ್ದಾನೆ. ವಾದಿರಾಜರು ಏನ್ ಹೇಳಿದ್ರು ಗೊತ್ತಾ? ಆ ಕತೆಗೆ ಒಂದು ಮೆರುಗನ್ನು ಕೊಟ್ರು. ಹೇಗ್ ಗೊತ್ತಾ? ಹಾಗಲ್ಲ, ನಾನು ನಿನಕ್ಕಿಂತಲೂ ಚಿಕ್ಕವ, ಆದ್ರೆ ಈಗ ನಿನ್ನ ಅಣ್ಣನಾಗಿ ಹುಟ್ಟುತ್ತೇನೆ, ಹುಟ್ಟಿ ಏನೇನೋ ಬೈತೆ ನಿನಗೆ, ಕೂತ್ಕೊಳ್ಳೋ, ನಿನ್ಗೆ ಗೊತ್ತಾಗಲ್ಲ ಹಾಗೆ ಅಂತ ಬೈತೇನೆ, ಇದು ದೊಡ್ಡ ಅಪರಾಧ. ಆ ಅಪರಾಧಕ್ಕೆ ಕ್ಷಮಾಪಣೆ ಕೇಳಲಿಕ್ಕೋಸ್ಕರ ಈ ಕಿವಿಯಲ್ಲಿ, ಯಾಕೆಂದ್ರೆ ಏಕಾಂತ ಸಿಗೋದೇ ಇಲ್ಲ, ಆಮೇಲೆ ಹೊಟ್ಟೋದಂದ್ರೆ ಯಾರು ಸಿಗೋದೇ, ಈಗಲೇ ಹೇಳ್ಬಹುದು ಅಂತ ಕಿವಿಯಲ್ಲಿ, ಕೃಷ್ಣ ನಾನು ಈ ತರ ಅಪರಾಧ ಮಾಡ್ತೀನಿ, ಮೊದಲೇ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಅಂತ ಅನ್ನುವುದಕ್ಕಾಗಿ. ಇದು ಸಾಹಿತ್ಯ. ಹಾಗಾದ್ರೆ ವಾದಿರಾಜರ ಗ್ರಂಥ ಅದಕ್ಕಿಂತಲೂ ಶ್ರೇಷ್ಠ ಹೇಗಾಯಿತು? ತುಲನೆ ಬೇಕಲ್ಲ. ಆಗ ಹೇಳ್ತಾರೆ ಸಾಹಿತ್ಯದಲ್ಲಿ ಎರಡು ಓಕೆ. ನಮ್ಮ ವಾದಿರಾಜರು ಬರೀ ಸಾಹಿತ್ಯದಿಂದ ಶ್ಲೋಕ ಹೇಳೋದಕ್ಕೆ ಮಾತ್ರ ಪ್ರಾಧಾನ್ಯತೆ ಕೊಡ್ಲಿಲ್ಲ. ಏನ್ ಮಾಡಿದ್ರು ಗೊತ್ತಾ? ಸಾಹಿತ್ಯದ ಜೊತೆಗೆ ವೇದಾಂತವನ್ನ ಮಿಶ್ರಣ ಮಾಡಿದ್ರು. ಆ ಸಾಹಿತ್ಯದ ಜೊತೆಗೆ ಕೆಮಿಸ್ಟ್ರಿ ಮಾಡಿದ್ರು. ವೇದಾಂತವನ್ನ ಮಿಕ್ಸ್ ಮಾಡಿ ಒಂದು ಹೊಸ ಕೆಮಿಸ್ಟ್ರಿಯನ್ನು ತಯಾರು ಮಾಡಿದ್ರು. ಅದು ಅದ್ಭುತ. ಅದು ಈ ಗ್ರಂಥದಲ್ಲಿ ಮಾತ್ರ, ವಾದಿರಾಜರ ಗ್ರಂಥದಲ್ಲಿ ಮಾತ್ರ. ಏನ್ ಕೆಮಿಸ್ಟ್ರಿ ಅದು ಅಂದ್ರೆ ವೇದಾಂತವನ್ನ ಸಾಹಿತ್ಯದೊಳಗೆ ಕೆಮಿಸ್ಟ್ರಿ ಮಾಡಿದ್ದೇನದು ಅಂತ ಕೇಳಿದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಯಾಕೆ ಅಂದ್ರೆ ಇದೆಲ್ಲ ಗೊತ್ತಾಗಬೇಕಾದ್ರೆ ಧರ್ಮಶಾಸ್ತ್ರ ಓದಿರ್ಬೇಕು, ಆವಾಗ ಅರ್ಥ ಆಗುತ್ತೆ. ವಾದಿರಾಜರು ಇಲ್ಲ ಸುಮ್ಮನೆ ಓದ್ತಾ ಹೋದ್ರೆ ಅರ್ಥ ಆಗಲ್ಲ. ನಾನು ಮೊದಲು ವೇದಾಂತ ಹೇಳ್ತೇನೆ, ನಿಮಗೆ ಧರ್ಮಶಾಸ್ತ್ರ ಹೇಳ್ತೇನೆ. ಧರ್ಮಶಾಸ್ತ್ರದಲ್ಲಿ ಇಂತಿಂತ ತಪ್ಪು ಮಾಡಿದವರಿಗೆ ಇಂತಿಂತ ಶಿಕ್ಷೆ ಅಂತ ಉಂಟು, ಹೌದಾ? ಹಾಗೆ
ಆ ತಪ್ಪು ಪರಿಹಾರಕ್ಕೆ ಪ್ರಾಯಶ್ಚಿತ್ತನು ಹೇಳ್ತಾರೆ. ಯಾವ ಪ್ರಾಯಶ್ಚಿತ್ತ ಹೇಳ್ತಾರೆ ಅದರಲ್ಲಿ ಬೇಕಾದಷ್ಟು ಇದೆ, ನಮ್ಗೆ ಬೇಡ ಪ್ರಸಂಗಕ್ಕೆ. ಈಗ ನೋಡಿ, ದೊಡ್ಡವರಿಗೆ ಅವಹೇಳನೆ ಮಾಡೋದು ಬೇಕು ಅಂತಲ್ಲ, ಗೊತ್ತಿಲ್ಲದೆ ನಾವು ಸ್ವಲ್ಪ ಮಿತಿ ಮೀರಿ ಮಾತಾಡಿ ಬಿಟ್ಟಿರ್ತೀವಿ. ಈಗ ಅಪ್ಪನ ಹತ್ರ ಅಪ್ಪ ಬೇಡಪ್ಪ ಹಾಗೆಲ್ಲ ಹೋಗು, ಹಂಗ ನಾವೇ ಅಪ್ಪ ನಿನ್ ಗೊತ್ತಾಗಲ್ಲ ಸುಮ್ ಕೊಡು, ನಿಂಗೆ ವಯಸ್ಸಾಗಿದೆ ಸುಮ್ ಕೊಡು, ನಿಂಗೆ ಅರ್ಥ ಆಗಲ್ಲ. ನಿಜವಾಗಿಯೂ ಪ್ರೀತಿಯಿಂದ ಹೇಳಿದ್ದು, ಅವ್ರ ಮೇಲೆ ದ್ವೇಷದಿಂದ ಹೇಳಿದ್ದಲ್ಲ. ಆ ಹೇಳೋದ್ರಲ್ಲೂ ಕೂಡ ಶಬ್ದ ಕಠಿಣವಾದಾಗ ಅವರ ಮನಸ್ಸಿಗೆ ಒಂದು ಚೂರು ನೋವಾದ್ರೆ ಅದು ಮಹಾಪಾಪ ಅಂತ ಕರೆದಿದ್ದಾರೆ. ಇಂಥದ್ದೆಲ್ಲ ಎಷ್ಟೋ ನಡೀತದೆ, ಉಲ್ಲಂಘನೆ ಮಾಡೋದು, ಹಿರಿಯರನ್ನ ಉಲ್ಲಂಘನೆ ಮಾಡೋದು, ಇದು ಮನೆಯಲ್ಲಿ ತುಂಬಾ ನಡೀತದೆ. ಆಗ ಅಂತ ಪಾಪಕ್ಕೆ ಪ್ರಾಯಶ್ಚಿತ್ತ ಏನಾದರೂ ಇದೆಯಾ ಅಂತ ನಮ್ಮ ಧರ್ಮಶಾಸ್ತ್ರವನ್ನು ಕೇಳಿದಾಗ 2 ಉದಾಹರಣೆ ಕೊಡ್ತಾರೆ. ಏನದು ಅಂದರೆ, ಒಂದೇನು ಅಂತಂದ್ರೆ, ಈ ಭಗವಂತನ ರಥ ಹೋಗ್ತಾ ಇರ್ತದಲ್ಲ, ಅದಕ್ಕೆ ರಥೋತ್ಸವಕ್ಕೆ ಯಾಕಿಷ್ಟು ಮಹತ್ವ ಅಂದ್ರೆ ಧರ್ಮಶಾಸ್ತ್ರ ಹೇಳುತ್ತೆ, ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ಅಷ್ಟು ಪಾಪಗಳನ್ನು ಪರಿಹಾರ ಮಾಡುತ್ತೆ ಒಂದು ರಥವನ್ನ ನೋಡಿದ್ರೆ. ಆ ರಥದಲ್ಲಿ ಕೂತಿರತಕ್ಕಂಥ ಭಗವಂತನನ್ನ ಕಾಣಬೇಕಂತೆ, ಕಣ್ತುಂಬಿಸ್ಕೋಬೇಕಂತೆ. ಆ ಬರೀ ಪ್ರತಿಮಾ ಮಾತ್ರ ಕಾಣಬಾರ್ದು, ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದ ಭಗವಂತ ನಮಗೆ ಆ ರಥದಲ್ಲಿ ಕಾಣಬೇಕಂತೆ. ಅಷ್ಟೇ ಅಲ್ಲ, ಆ ರಥದ ಮುಂದೆ ಹೋಗುವಾಗ ಒಂದು ಧ್ವಜ ಇರುತ್ತೆ ನೋಡಿ, ಛತ್ರ. ಈ ಛತ್ರವನ್ನು ಯಾರು ಹಿಡಿದಿರ್ತಾರೆ ಅವರಿಗೆ ಏನು ಪಾಪ ಪರಿಹಾರ ಆಗುತ್ತೆ ಅಂದ್ರೆ, ಹಿರಿಯರಿಗೆ ಅವಹೇಳನೆ ಮಾಡಿದ ಪಾಪ ಪರಿಹಾರ ಆಗುತ್ತಂತೆ ಧ್ವಜ ಹಿಡಿದ್ರೆ. ಎರಡನೇದು ಏನು ಗೊತ್ತಾ, ಧ್ವಜದ ಜೊತೆಗೆ ಈ ರಥ ಹೊರಟಿರ್ತದಲ್ಲ, ಆ ರಥಕ್ಕೆ ಒಂದು ತೋರಣ ಕಟ್ಟಿದ್ರೆ ಆ ದೋಷ ಪರಿಹಾರ ಆಗುತ್ತಂತೆ. ಅಂದ್ರೆ ಈ ಹಿರಿಯರನ್ನ ಅವಹೇಳನೆ ಮಾಡಿದ ದೋಷ ಪರಿಹಾರ ಆಗಲಿಕ್ಕೆ ಎರಡನ್ನ ಹೇಳ್ತಾರೆ. ಒಂದು ರಥಕ್ಕೆ ತೋರಣ ಕಟ್ಟಬೇಕು, ಇನ್ನೊಂದು ಧ್ವಜ ಹಿಡಿಬೇಕು, ಅಂದ್ರೆ ಛತ್ರ ಈ 2 ಕೆಲಸ ಮಾಡಿದ ರಥ ಹೋಗುವಾಗ ಅವನು ಹಿರಿಯರಿಗೆ ತನಗೆ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ದೋಷಗಳು ಪರಿಹಾರ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ವೇದಾಂತ. ಇದನ್ನ ಈ ಸಾಹಿತ್ಯದೊಳಗೆ ಅಡಾಪ್ಟ್ ಮಾಡ್ತಾರೆ. ಈ ಕಥೆ ಹೇಳುವಾಗ ವಾದಿರಾಜರು ಈ ಶ್ಲೋಕ ಬರೆಯುವಾಗ ಹೇಗೆ ಅಂದ್ರೆ ನೋಡಿ, ಶೇಷದೇವರಂದ್ರು, ಸ್ವಾಮಿ ಈ ವಸುದೇವನೆಂಬತಕ್ಕಂಥ ದೊಡ್ಡ ರಥ, ಆ ರಥದ ತಲೆಯ ಮೇಲೆ ಇರತಕ್ಕಂಥ ಸಿಂಹಾಸನ ಬುಟ್ಟಿ, ಅದರೊಳಗೆ ನೀನು ಕೂತಿದ್ದಿ, ಈಗ ರಥದಲ್ಲಿ ನೀನು ಹೋಗ್ತಾ ಇದ್ದಿ. ಆ ರಥ ಹೋಗ್ತಾ ಇರುವಾಗ ಛತ್ರ ಹಿಡಿಬೇಕು, ನನ್ನ ಹೆಡೆನೇ ಛತ್ರ, ನನ್ನ ಬಾಲವೇ ದಂಡ, ಆ ದಂಡದಿಂದ ಸಹಿತವಾದ ಛತ್ರ ಹಿಡಿದಿದ್ದೇನೆ. ಇನ್ನ ನಿನಗೆ ತೋರಣ ಕಟ್ಟಬೇಕು ಅಂತಿದೆ, ನನ್ನ ಬಾಯಿ 1000 ಹೆಡೆ ಇದೆ, ಒಂದೊಂದು ಹೆಡೆಯಿಂದ 2 ನಾಲಿಗೆ ಹೊರಗೆ ಬಂದಿದೆ. ಹಾಗಾದ್ರೆ ನನ್ನ 2 ನಾಲಿಗೆ ಅಂದ್ರೆ 2000 ನಾಲಿಗೆಗಳೇ ಮಾವಿನ ತೋರಣ, ಇದನ್ನು ಕಟ್ಟಿದ್ದೇನೆ ಅಂತ ಅನುಸಂಧಾನ ಮಾಡಿಕೊಂಡು ನಾನು ಹೋಗ್ತಾ ಇದ್ದೇನೆ. ಹಾಗಾಗಿ ಮುಂದೆ ನಡೆಯತಕ್ಕಂಥ ಆಪತ್ತುಗಳು ಪರಿಹಾರ ಆಗಲಿ ಅಂತ ಅವರು ಕೇಳಿಕೊಳ್ಳಿಕ್ಕೋಸ್ಕರ ಹಾಗೆ ಬಂದ್ರು ಅಂತ ಈ ವೇದಾಂತದ ವಿಚಾರವನ್ನ ಸಾಹಿತ್ಯದೊಳಗೆ ಸೇರಿಸಿ ಕೊಡೋದಿದೆಯಲ್ಲ, ಇದು ಯಾವ ಸಾಹಿತ್ಯಕಾರರು ಮಾಡಿಲ್ಲ, ಅದನ್ನು ವಾದಿರಾಜ ಗುರು ಸಾರ್ ಅವರು ಮಾಡಿದ್ರು. ಈ ರೀತಿಯಾಗಿ ಅವರು ಆ ಕೃತಿ ಅತ್ಯಂತ ಎತ್ತರದಲ್ಲಿ ರಥದಲ್ಲಿ ಕೂತು ಮೆರವಣಿಗೆ ಮಾಡ್ಲಿಕ್ಕೆ ಆಯಿತು ಅಂತ ಅಲ್ಲಿ ಬರೀತಾರೆ. ಇಂಥದ್ದು ನಾನು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟದ್ದು. ಇಡೀ ಗ್ರಂಥದಲ್ಲಿ ಇಡೀ ವೇದಾಂತವನ್ನು ಹೇಗೆ ಮಿಶ್ರಣ ಮಾಡಬೇಕು ಮತ್ತು ನಮಗೆ ಮಾಡಿದ ದೋಷಗಳ ಪರಿಹಾರಕ್ಕೆ ಪ್ರಾಯಶ್ಚಿತ್ತ ಹೇಗೆ ಹೇಳಿದ್ದಾರೆ, ಜೊತೆಗೆ ಸಾಹಿತ್ಯ ಷಡ್ರಸಗಳು ಅವರಿಗೆ ಅವರೇ ಸಾಟಿ ಆ ರೀತಿಯಾಗಿ ಬರೆದಿದ್ದಾರೆ. ಅವರಿಂದ ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಕೆಲವು ತತ್ವಗಳನ್ನ ನಮ್ಮ ಈ ಗ್ರಂಥಕಾರರು. ಹಾಗಾಗಿ ಇದನ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಗೋವಿಂದ ನಮೋ ಅಂತ ಹೇಳುವಂತಹ ಹಾಡಿನಿಂದ ಅವರಿಗೆ ವೈರಾಗ್ಯ ಬರಲಿಕ್ಕೆ ಅದೇ ಕಾರಣ ಆಯಿತು ಅಂತ ಈ ರೀತಿಯಾಗಿ ಅವರು ಬರೆದಂತ ಗ್ರಂಥಗಳು ಬೇಕಾದಷ್ಟಿದೆ. ಅದ್ಭುತವಾದ ಒಂದು ಗ್ರಂಥ ಅಂದ್ರೆ ಸುಮಧ್ವ ವಿಜಯ ಪ್ರಮೇಯ ಫಲಮಾಲಿಕಾ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ನ್ಯಾಯಸುಧಾ ಸ್ತೋತ್ರ ಅಂತ ಒಂದು ಅದ್ಭುತವಾದ ಗ್ರಂಥ ಬರೆದಿದ್ದಾರೆ. ಜಯತೀರ್ಥಾಷ್ಟಕ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅಚ್ಯುತಾನಂತ ಸ್ತೋತ್ರ ಅಂತ ಒಂದು ಬರೆದಿದ್ದಾರೆ. ಬಹಳ ಅದ್ಭುತವಾದ ಗ್ರಂಥ. ಅಚ್ಯುತಾನಂತ ಸ್ತೋತ್ರ ಅಂದ್ರೆ ಏನ್ ಗೊತ್ತಾ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಈ 3 ನಾಮಗಳನ್ನು ಯಾಕೆ ಹೇಳ್ಬೇಕು, ಎಲ್ಲ ಮುಗಿದ್ಮೇಲೆ ಅಚ್ಯುತಾನ, ಅದನ್ನ ಮೊದಲೇ ಅಸಡ್ಡೆ, ಅದರಲ್ಲಿ ಆ ಜಪ ಮಾಡುವಾಗಂತೂ ಇನ್ನೂ ಅವಸರ. ಅದು ಏನು ಹೇಳಿದೀವಿ ಅಂತ ಯೋಚನೆ ಮಾಡೋ ತಾಕತ್ತೇ ಇರಲ್ಲ. ಅಚ್ಯುತ ಅಂದ್ರೆ ಏನು, ನಾಶ ಇಲ್ಲದೆ, ನಾ ಮಾಡಿದ ಕರ್ಮ ಈ ಒಂದು ಕ್ಷಣದಲ್ಲಿ ಕಳ್ಳರು ಅಪಹಾರ ಮಾಡಿಬಿಡ್ತಾರೆ, ಅದು ನಾಶ ಆಗದಂತೆ ನೀನು ನೋಡ್ಕೋಬೇಕು. ಅದಕ್ಕೆ ನಿನಗೆ ಅಚ್ಯುತಾಯ ನಮಃ.
ಹೌದು, ನಾ ಮಾಡಿದ್ದು ಚೂರು, ಅದನ್ನು ಉಳಿಸಿ ಏನ್ ಪ್ರಯೋಜನ, ದೊಡ್ಡದಾಗ್ಬೇಕಲ್ಲ. ಅದಕ್ಕೆ ಅದನ್ನ ನೀನು ಮಲ್ಟಿಪ್ಲೈ ಮಾಡ್ಬೇಕು. ಅದಕ್ಕೆ ನಿನ್ನನ್ನು ಅನಂತ ಅಂತ ಕರಿತೀನಿ. ಆಮೇಲೆ ಬಹಳ ಆಯಿತು ಅಂದ್ರೆ ದೈತ್ಯರ ಕಣ್ಣು ಬಿದ್ದು ಬಿಡ್ತದೆ, IT ED ಎಲ್ಲ ಬಂದ್ಬಿಡ್ತದೆ. ಆಗ ಏನು ಮಾಡ್ಬೇಕು, ಅದನ್ನು ಕಾಪಾಡೋ ನೀನೆ. ಗೋವಿಂದ ಮಾಡಿದ ಪುಣ್ಯದ ಕರ್ಮವನ್ನ ನೀನು ವಿಂದತೆ ಕಾಪಾಡುವವನು ಅಂತ 3 ರೀತಿಯಲ್ಲವನ್ನು ಸ್ತೋತ್ರ ಮಾಡ್ತಾ ಅಚ್ಯುತಾಯ ಅನಂತಾಯ ಗೋವಿಂದ ಅನ್ನುವಂತೆ ಹೀಗೆ ಜಪ ಮಾಡಬೇಕು ಅಂತ ತೋರಿಸಿಕೊಟ್ಟ ಮಹಾನುಭಾವರು ಇನ್ನು ಏನು ಹೇಳಿದ್ದಾರೆ ಎಂಬತಕ್ಕಂಥದ್ದನ್ನ ಉಳಿದ 3 ದಿನಗಳಲ್ಲಿ, 2 ದಿನ ಆಗೇ ಹೋಯ್ತು 5 ದಿನದಲ್ಲಿ, ಇನ್ನು 3 ದಿನದಲ್ಲಿ ಮಧ್ಯ ಮಧ್ಯದ ಒಂದು ಪ್ರಮೇಯಗಳನ್ನ ಹೇಗೆ ಚಿಂತನೆ ಮಾಡಬೇಕು ಅಂತನ್ನುವುದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.